ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ಆಪರೇಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ಆ ಹೆಸರಿನ ಟೈಟಲಲ್ಲಿ ಇಲ್ಲಿ ಗಣೇಶನ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಇವರು ಮೂಲತಃ ಹೊಸನಗರದವರು. ಬನ್ನಿ, ಹಾಗಾದರೆ ಇವ್ರ ಮನೆಯಲ್ಲಿರುವ ಗಣೇಶನ ನೋಡೋಣ ನಾವೀಗ. ನಗರದ ವ್ಯಾಪಾರಿಗಳಾದಂತಹ KS ವಿನಾಯಕ್ ಅವರ ಮನೆಯಲ್ಲಿ ಈ ರೀತಿ ಆಪರೇಷನ್ ಸಿಂಧೂರ ಅಂತ ಹೇಳಿಬಿಟ್ಟು ಗಣೇಶನನ್ನು ಕೂರಿಸಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಗಣಪತಿಯನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಅವರು. ಇಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಗಣಪತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅವರು. ಪ್ರತಿಯೊಂದು ಗಣಪತಿಯು ಪ್ರತಿಯೊಂದು ವಿಶೇಷವಾಗಿದೆ. ಇಲ್ಲಿ ನೋಡಿ, ಅವರ ಹೆಸರಿದೆ ಇಲ್ಲಿ KS ವಿನಾಯಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಮಕ್ಕಳು, ಅಲ್ಲಿ ನಾವು ಹೊಸನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಗಣೇಶನ ನೋಡೋಣ ಅಂತ ಬಂದಿದ್ವಿ. ಅವರು ಕೂಡ ನಮ್ಮ ಮಕ್ಕಳ ಡ್ರೆಸ್ಸನ್ನೆಲ್ಲ ನೋಡಿ ಅವರು ಒಂದು ಭರತನಾಟ್ಯವನ್ನು ಮಾಡಿಸಿದ್ರು ಅವ್ರ ಕಡೆಯಿಂದ. ಇಲ್ಲಿ ನೋಡಿ, ಗಣೇಶನನ್ನು ಎಷ್ಟು ಚೆನ್ನಾಗಿ ಸಂಗ್ರಹಣೆ ಮಾಡಿ ಜೋಡಣೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಅವರು. ಒಂದು ಗಣಪತಿಯು ಇನ್ನೊಂದು ರೀತಿಯಲ್ಲಿಲ್ಲ, ಇಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಗಣೇಶನನ್ನು ಸಂಗ್ರಹಣೆ ಮಾಡಿದ್ದಾರೆ ಇವರು. ನೋಡಿ, ಎಲ್ಲ ಗಣೇಶನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿದ್ದರೂ ಕೂಡ ಒಂದೊಂದು ಗಣಪತಿಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಇದ್ದಾವೆ ಅವು. ಇಲ್ಲಿ ಪ್ರತಿಯೊಂದು ಗಣಪ ಇದೆ. ಪೇಪರಲ್ಲಿ ಬಂದಿರೋಂಥ ಗಣೇಶನನ್ನು ಕೂಡ ಅವರು ಕಟ್ ಮಾಡಿ ಇಟ್ಕೊಂಡಿರೋದು, ಪೇಂಟಿಂಗ್ಸು, ಕ್ರಾಫ್ಟ್ ಮಾಡಿರೋದು. ನೋಡಿ, ಎಲ್ಲ ಶೋಕೇಸಲ್ಲೆಲ್ಲ ಕಡೆನೂ ಕಣ್ಣು ಹಾಯಿಸಿದ್ರು ಗಣೇಶನೇ ಕಾಣಿಸ್ತಾನೆ. ಚಿಕ್ಕ ಕೂಡ ಎಲ್ಲೂ ಕೂಡ ಗ್ಯಾಪ್ ಬಿಟ್ಟಿಲ್ಲ, ಅಷ್ಟು ಗಣೇಶನನ್ನು ಜೋಡಣೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ನೋಡಿ, ಇಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಅವರು ಗಣೇಶನನ್ನು ಸಂಗ್ರಹಣೆ ಮಾಡ್ತಾನೆ ಇದ್ದಾರಂತೆ. ನೋಡಿ, ಇಲ್ಲಿ ಅವರು ಇಲ್ಲಿ ನೋಡಿ ಒಂದು ಗಣೇಶನ ಮಾಡಿದ್ದಾರೆ ವಿಶೇಷ. ವೇಸ್ಟ್ ಬಾಟ್ಲಿಂದನೂ ಕೂಡ ಮಾಡಿದಾರಂತೆ ಈ ಗಣಪತಿ. ಅದು ಅನಿಸೋದೇ ಇಲ್ಲ ಬಾಟ್ಲಿಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಕೆಳಗಡೆನೂ ಕೂಡ ಇಲ್ಲಿ ಗಣಪತಿಯನ್ನು ಪೇಂಟಿಂಗ್ಸ್ ಎಲ್ಲ ಮಾಡಿಸಿ ಇಟ್ಟಿದ್ದಾರೆ. ಇಲ್ಲಿ ಮಕ್ಕಳ ಕಡೆಯಿಂದನೂ ಅವರು ಸುಮಾರು ಮಾಡಿ, ಮಕ್ಕಳು ಕೂಡ ಅವರು ಕೊಟ್ಟಿರೋದನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ ಮನೆಯಲ್ಲಿ. ಇಲ್ಲಿ ನೋಡಿ, ತೆಂಗಿನಕಾಯಿಯಿಂದ ಶಂಖದಿಂದ ಗಣಪತಿ ಇದ್ದಾನೆ ನೋಡಿ. ಇಲ್ಲಿ ತಂಬೂರಿ, ಕೊಡಪಾದಿಂದ, ಕಳಶದಿಂದನೂ ಕೂಡ ಗಣೇಶನ ಇದೆ. ಇಲ್ಲಿ ನೋಡಿ, ಕೆಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಗಣೇಶ ಇದ್ದಾನೆ ಇಲ್ಲಿ. ಇವ್ರ ಮನೆ ಹಾಲಲ್ಲಿ ಫುಲ್ ಗಣಪತಿ ನೋಡಿ. ಇಲ್ಲಿ ಚಿಕ್ಕದು ಇಲ್ಲಿ ನೋಡಿ, ಗಣೇಶ ಎಲ್ಲ ಆಟ ಆಡುತ್ತಿರುವಂಥ ಗಣೇಶ ಇದ್ದಾನೆ. ಸಂಗೀತ ನುಡಿಸ್ತಾ ಇರಬೇಕಾದ್ರೆ ಗಣಪ ಎಷ್ಟು ಚಿಕ್ಕದಾಗಿ ಕೂಡ ಇದೆ ಇಲ್ಲಿ. ನೋಡಿ, ಇಷ್ಟೊಂದು ಗಣೇಶನೆಲ್ಲ ಅವರು ಸಂಗ್ರಹಣೆ ಮಾಡಿ ಜೋಡಣೆ ಮಾಡಿಡೋಕ್ಕೆ ಸುಮಾರು ಒಂದು 15 ದಿನಗಳ ಮುಂಚಿತವಾಗಿಯೇ ಈ ರೀತಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರಂತೆ ಅವರು. ನೋಡಿ, ಎಷ್ಟೊಂದು ಟೈಮ್ ಇದೆ ಅವ್ರಿಗೆ, ಎಷ್ಟೊಂದು ಪೇಷನ್ಸ್ ಇದೆ ಅಂಥೇಳಿ. ನೋಡಿ, ಎಷ್ಟು ಚಂದವಾಗಿ ಜೋಡಣೆಯನ್ನು ಸುಮಾರು ಟೈಮ್ ಬೇಕಾಗುತ್ತೆ. ಅವರು ಒಂದು 15 ದಿನಗಳ ಮುಂಚೆನೇ ಮಾಡ್ಕೊತಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ ನಿಂತಿರೋಂಥ ಗಣಪ. ಇಲ್ಲಿ ಅವರು ಪ್ರತಿಯೊಂದು ಗಣಪದು ಕೂಡ ಅವರಲ್ಲಿ ಹೆಸರನ್ನು ಬರೆದು ಹಾಕಿದ್ದಾರೆ. ಅವ್ರ ಗಣಪ ಏನು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಬೆನಕ ಭಜನೆ ಮಂಡಳಿ ಅಂಥೇಳಿ ಆ ರೀತಿಯಲ್ಲಿ ಒಂದೊಂದು ಗ್ಲಾಸಲ್ಲೂ ಕೂಡ ಅವರು ಗಣಪತಿನ ಒಂದು ಲೈನಲ್ಲಿ ಇಟ್ಟು, ಆ ಲೈನಲ್ಲಿ ಗಣೇಶ ಏನು ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಬರೆದು ಕೂಡ ಅಲ್ಲಿ ಅಂಟಿಸಿದ್ದಾರೆ ಅವರು. ಇಲ್ಲೆಲ್ಲ ನೋಡಿ, ಇಲ್ಲಿ ಸುಮಾರು ಇಲ್ಲಿ ಒಂಥರ ತರಕಾರಿ ರೂಪದಲ್ಲಿರುವಂಥ ಗಣಪನೂ ಕೂಡ ಅವರು ಮಾಡಿಸಿದ್ದಾರೆ. ಒಂದೇ ಇಲ್ಲಿ ಕಾಣಿಸ್ತಿರುವಂಥ ಗಣಪ ಒಂದೇ ಕಡೆ ಎರಡು ಮುಖ ಅಂತ ಹೇಳ್ತೀವಲ್ಲ, ನೋಡೋಕ್ಕೆ ಒಂದೇ ಕಡೆ, ಆ ಕಡೆನೂ ಕಾಣಿಸುತ್ತೆ, ಈ ಕಡೆ. ಇಲ್ಲಿ ನೋಡಿ, ಸೋರೆಕಾಯಿ, ಹೂವು, ಕಾಯಿ, ತೆಂಗಿನಕಾಯಿಯಿಂದ ಹಸಿಮೆಣಸು, ಪ್ರತಿಯೊಂದು ಮೂಲಂಗಿ, ಕ್ಯಾರೆಟು, ಬೀನ್ಸು ಆ ಆಕಾರದಲ್ಲಿರುವಂಥ ಗಣಪತಿನೂ ಕೂಡ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ತೆಂಗಿನಕಾಯಿಯಿಂದನೂ ಕೂಡ ಮಾಡಿಸಿದ್ದಾರೆ. ನೋಡಿ, ಅವ್ರು ಸುಮಾರು ಎಷ್ಟು ವರ್ಷದಿಂದ ಈ ರೀತಿ ಗಣಪತಿನೆಲ್ಲ
ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದಾರೆ ಅಂತೇಳಿ. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಇಲ್ಲಿ ಈ ಶುಂಠಿಯಿಂದ ಮಾಡಿರುವಂಥದ್ದು ಇದು. ಇಲ್ಲಿ ಶಂಖದಲ್ಲಿ ಹೀಗೆ ನೋಡಿ ಎಲ್ಲ ರೀತಿಯಲ್ಲೂ ಗಣೇಶನನ್ನು ಇಟ್ಕೊಂಡು ಬಂದಿದ್ದಾರೆ ಇವರು. ಅವರು ಚಿಕ್ಕಂದಿನಿಂದನೂ ಕೂಡ ಅವರಿಗೆ ಗಣಪತಿಯನ್ನು ಸಂಗ್ರಹಣೆ ಮಾಡೋದು ಅವ್ರದ್ದು ಹವ್ಯಾಸ ಆಗಿತ್ತು. ಅವರು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಮಾಡ್ತಾ ಹೋಗ್ತಾರೆ ಗಣೇಶನ. ಈ ವರ್ಷ 2000ಕ್ಕೂ ಹೆಚ್ಚು ಇದೆ ಅಂತ ಹೇಳಿದ್ದಾರೆ ಅವರು. ಇನ್ನೂ ಹೋದರೆ ಮುಂದಿನ ವರ್ಷನೂ ಕೂಡ ಇನ್ನೂ ಜಾಸ್ತಿನೇ ಮಾಡ್ತಾರೆ. ಇಲ್ಲಿ ನೋಡಿ ಗಣಪತಿ ಎಷ್ಟು ಚೆನ್ನಾಗಿದೆ ಈ ಗಣಪ. ಒಂದು ಶೋದಲ್ಲಿ ಇನ್ನೊಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಮಕ್ಕಳ ಕಡೆಯಿಂದ ಮಾಡಿಸಿರ್ತಾರೆ. ಅವ್ರು ಸುಮಾರು ಮಕ್ಕಳು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಆ ಪೇಂಟಿಂಗ್ಸ್ ಅದನ್ನೆಲ್ಲ ಇಲ್ಲಿ ಅವರು ಎಷ್ಟು ಚೆಂದ ಕಲೆಕ್ಟ್ ಮಾಡಿ ಜೋಡಣೆ ಮಾಡಿ ಹಾಕಿದ್ದಾರೆ ಅಂಥೇಳಿ. ಕಿಟಕಿಗೂ ಕೂಡ ಅವರು ಬಿಟ್ಟಿಲ್ಲ, ಅಷ್ಟು ಜಾಗನೂ ಕೂಡ ಗಣಪತಿಯನ್ನು ಹಾಕಿ ಕವರ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳ ಜೊತೆ ಒಂದಿಷ್ಟು ಫೋಟೋಸನ್ನು ಕೂಡ ಅವರು ತೆಗೆಸ್ಕೊಂಡ್ರು. ಅವ್ರಿಗೆ ತುಂಬಾ ಖುಷಿ ಆಯಿತು. ಅವ್ರ ಕಡೆಯಿಂದನೂ ಕೂಡ ಒಂದು ಹಾಡಿಗೆ ಭರತನಾಟ್ಯ ಸ್ಟೆಪ್ಸು ಕೂಡ ಮಾಡಿಸಿದ್ರು ಅವರು. ನೋಡಿ, ಈ ವಯಸ್ಸಲ್ಲೂ ಕೂಡ ಅವ್ರಿಗೆ ಎಷ್ಟೊಂದು ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮಕ್ಕಳು ಕೂಡ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಎಷ್ಟು ರೀತಿಯಲ್ಲಿ ಗಣೇಶನ್ ಮಾಡಿದ್ದಾರೆ, ಅವ್ರ ಮನೇಲಿ ಇಟ್ಟಿದ್ದಾರೆ ಅಂತಂತಂದರೆ, ಅದು ಹೂವಿನಿಂದಾಗಲಿ, ತರಕಾರಿಯಿಂದಾಗಲಿ, ಗಾಜಿನಿಂದಾಗಲಿ, ಕಲ್ಲಿನಿಂದ ಮತ್ತು ಇನ್ನೂ ಹಲವು ರೀತಿ ಕರಕುಶಲಗಳಿಂದ, ಆಮೇಲೆ ಲಾವಂಚ ಅಂತೆ, ಗಣಪ ಅಂತೆ, ಕ್ರಿಕೆಟ್ ತಂಡ ಗಣಪ, ಮರದಿಂದ ಕೆತ್ತನೆ ಮಾಡಿರುವಂಥ ಗಣಪ, ಹೀಗೆ ಸುಮಾರು ರೀತಿಯಲ್ಲೂ ಕೂಡ ಅವರು ಗಣೇಶನನ್ನು ಸಂಗ್ರಹಣೆ ಮಾಡಿದ್ದಾರೆ. ಇಲ್ಲಿ ನೋಡು ಎಷ್ಟು ಅದನ್ನೆಲ್ಲ ಆಪರೇಷನ್ ಸಿಂಧೂರ ಅಂಥೇಳಿ ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅವರು. ಇವರು ಹೊಸನಗರದವರು. ಇನ್ನೂ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಹೊಸನಗರದಲ್ಲಿದ್ದರೆ ಒಂದು ಸಲ ನೀವು ಹೋಗಿ ಇಲ್ಲಿ ವಿಸಿಟ್ ಮಾಡಿ ನೋಡಿ. ತುಂಬಾ ಮನಸ್ಸಿಗೆ ಆನಂದನ ಆಗುತ್ತೆ, ಖುಷಿ ಆಗುತ್ತೆ. ಇವರು ಸುಮಾರು ಇದನ್ನು ತಯಾರಿ ಮಾಡೋಕ್ಕೆ 15 ದಿನಗಳ ಕಾಲ ಮುಂಚಿತವಾಗಿ ಮಾಡ್ತಾರೆ. ಮತ್ತು ಕೂಡ ಗಣೇಶನ ಪ್ರತಿಷ್ಠಾಪನೆ ಆದ ಮೇಲೂ ಕೂಡ ಅವರು 15 ದಿನಗಳ ಕಾಲ ಈ ರೀತಿಯಲ್ಲಿ ಇರುತ್ತೆ ಅದು. ನೀವು ಯಾರಾದರೂ ಕೂಡ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅವರು ಕೂಡ ಅಷ್ಟೇ ಆಸಕ್ತಿಯಿಂದ ಪ್ರತಿಯೊಂದನ್ನು ಕೂಡ ಎಲ್ಲ ವಿವರವಾಗಿ ಹೇಳ್ತಾರೆ ಅವರು. ಅಷ್ಟು ಅವ್ರು ನಮಗೆ ಚೆನ್ನಾಗಿ ಹೇಳಿದರು ಅವರು. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು, ನಂಬರ್ ಇದೆ ಅಲ್ಲಿ. ಇವರು ಅವ್ರ ಮಿಸ್ಸಸ್ಸು, ಇವರು ಕೂಡ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಬಂದವರಿಗೆಲ್ಲ ಅವ್ರು ಎಷ್ಟು ಚೆಂದಾಗಿ ಯಾವ ಗಣಪತಿ ಎಲ್ಲು ಏನು ಯಾವ ರೀತಿ ಅಂತ ಎಲ್ಲನೂ ಕೂಡ ಹೇಳ್ತಾ ಇದ್ರು ಅವರು. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಅಂಥೇಳಿ. ಸಣ್ಣ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದಾರೆ ಅದನ್ನು. ಪೆನ್ಸಿಲ್ಲು ಯಾವ ರೀತಿ ಮಾಡಿದ್ದಾರೆ ಅಂತ ಮಕ್ಕಳು ಪೇಂಟು ಅಂತ ಮಕ್ಕಳ ಕಡೆಯಿಂದ ಮಾಡಿಸಿದ್ದು ಅಂತ ಹೇಳಿದರು ಅವರು. ಪ್ರತಿಯೊಂದನ್ನು ಕೂಡ ಅವರಿಗೆ ವಿಶೇಷವಾಗಿದ್ದನ್ನೆಲ್ಲನೂ ನಮಗೆ ತೋರಿಸಿದರು ಅವರು. ಇದು ನೋಡಿ 50 ವರ್ಷದ ಹಿಂದಿಂದು ಅಂತಲೂ ನಮಗೆ ಹೇಳಿದರು. ಅದನ್ನಷ್ಟು ಚೆನ್ನಾಗಿ ಇಟ್ಕೊಂಡ್ಬಂದಿದ್ದಾರೆ ಅವರು. ಇಲ್ಲಿ ನೋಡಿ ಸಿಂಧೂರ ಪ್ರಸಾದ ಅಂತಲೂ ಕೂಡ ಇಟ್ಟಿದ್ದಾರೆ ಅವರು. ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರಿಗೆ ಸಿಂಧೂರದಿಂದ ಉತ್ತರ ಅಂಥೇಳಿ, ಸಿಂಧೂರದಿಂದಲೇ ಉತ್ತರ ಅಂಥೇಳಿ ಅವರು ಅದೊಂದಿಟ್ಟು ಅಲ್ಲಿ ಕುಂಕುಮನೂ ಕೂಡ ಇಟ್ಟಿದ್ದಾರೆ. ಇಲ್ಲಿ ಒಂದು ಪೆನ್ಸಿಲಲ್ಲಿ ಕೂಡ ಮುಂದೆ ಶಾರ್ಪನಿಂದ ಶಾರ್ಪ್ ಮಾಡಿ ಅದರಲ್ಲಿ ಗಣೇಶನನ್ನು ಕೆತ್ತನೆ ಮಾಡಿದ್ದಾರೆ. ನಾವು ಇಷ್ಟು ಜೂಮ್ ಹಾಕಿ ನೋಡಿದ್ರು ನನಗೇನು ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಆಮೇಲೆ ನೋಡಿದ ಮೇಲೆ ಸ್ವಲ್ಪ ಕಾಣಿಸ್ತಾ ಇತ್ತು. ಇಲ್ಲಿ ವಿಡಿಯೋದಲ್ಲಂತೂ ಕಾಣಿಸೋದೇ ಇಲ್ಲ.
ಇಲ್ಲಿ ಅವರು ನಾನು ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಅವರು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಅದು ನ್ಯೂಸ್ ಪೇಪರಲ್ಲಿ ಬಂದಿದ್ದನ್ನು ನಮಗೆ ತೋರಿಸಿದ್ರು ಅವರು. ನೋಡಿ ಇಲ್ಲಿ ನ್ಯೂಸ್ ಪೇಪರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಗಣೇಶ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಅವರು ಇನ್ನೂ ಮಾಹಿತಿ ಗಣೇಶನ ಬಗ್ಗೆ ಅವರೇ ಆಗಲಿ ಹೇಳಿದ್ದಾರೆ ಖುದ್ದಾಗಿ, ಅವ್ರ ಪರಿಚಯ ಮತ್ತು ಗಣೇಶ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವರ ಆಸಕ್ತಿ ಬಗ್ಗೆ ಹೇಳಿದ್ದಾರೆ. ಕೇಳಿ, ನೀವು ಕೇಳ್ಕೊಂಬನ್ನಿ. ಸರ್ ನಿಮ್ಮ ಹೆಸರು? ವಿನಾಯಕ ಅಂತೇಳಿ. ಹಾಂ ಹಾಂ. ನಿಮಗೆ ಇಷ್ಟೊಂದು ಗಣೇಶನೆಲ್ಲ ಮಾಡಬೇಕು ಅನ್ನೋ ಆಸಕ್ತಿ ಬಂದಿದ್ದು? ಬಾಲ್ಯದಿಂದಲೂ ವಿಶೇಷವಾಗಿ ಗಣೇಶನ ಬಗ್ಗೆ ನನಗೆ ವಿಶೇಷ ಆಸಕ್ತಿ. ಸಾಹಿತ್ಯ, ಕಲೆ ಇದ್ರ ಬಗ್ಗೆ ಹವ್ಯಾಸ ಇತ್ತು. ಈ ಹವ್ಯಾಸ ಗಣೇಶನ ರೂಪದಲ್ಲಿ ರೂಪುಗೊಳ್ತು. ಇದಕ್ಕೆ ಸಿಂಧೂರ ಆಪರೇಷನ್ ಅಂತ ಯಾಕೆ ಇಟ್ಟಿದ್ದು ನೀವು ಹೆಸರು? ಸಿಂಧೂರ ಆಪರೇಷನ್ ಅಂದ್ರೆ ಈ ವರ್ಷದ ಹೊಸ ಕಾನ್ಸೆಪ್ಟ್. ಪ್ರತಿ ವರ್ಷ ಒಂದೊಂದು ವಿಚಾರಪೂರ್ಣವಾಗಿ ಗಣಪತಿಯನ್ನು ಸಂಗ್ರಹ ಮಾಡ್ತಿದ್ರೆ ಸುಮಾರು 2-3 ವರ್ಷದ ಕೆಳಗೆ 75ನೇ ವರ್ಷದ ಸ್ವತಂತ್ರೋತ್ಸವ ಆಯಿತು. ಆವಾಗ ಗಣಪತಿಗೆ ಸ್ವತಂತ್ರಕ್ಕೆ ಸಂಬಂಧಪಟ್ಟಂಥ ಘೋಷ ವಾಕ್ಯಗಳನ್ನು ಕೊಟ್ಟು ಗಣಪತಿಯನ್ನು ಅವಾಗ ಸಿಂಗರಿಸಿದೆ. ಈ ವರ್ಷ ಆಪರೇಷನ್ ಸಿಂಧೂರ ಈ ವರ್ಷದ ವಿಶೇಷ ಒಂದು ಸಂದರ್ಭ. ಆ ವಿಶೇಷವಾಗಿ ಇದನ್ನು ಈ ಚಿತ್ರಿಸಿದ್ವಿ. ನೀವು ಎಷ್ಟು ವರ್ಷದಿಂದ ಇಷ್ಟೊಂದು ಗಣೇಶನ ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ನೀವು ಸುಮಾರು 35-40 ವರ್ಷದಿಂದ ಸಂಗ್ರಹ ಇದೆ. ನಮ್ಮ ತಂದೆಯವರಿಗೂ ಸ್ವಲ್ಪ ಇದರ ಬಗ್ಗೆ ಆಸಕ್ತಿ ಇತ್ತು. ಈ ನಮ್ಮ ವಿನಾಯಕ ಲೋಕದಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಗಣೇಶ ವಿಗ್ರಹಗಳಿವೆ. ಸುಮಾರು 2-2.5 ಸಾವಿರ ಗಣೇಶನಿಗೆ ಸಂಬಂಧಪಟ್ಟ ವಿಚಾರಗಳ ಸಂಗ್ರಹವಿದೆ. ಅಂದರೆ ರಂಗೋಲಿ ಗಣೇಶ, ಆಮೇಲೆ ಕರ್ನಾಟಕದ ಗಣಪತಿ ದೇವಾಲಯಗಳು, ವ್ಯಂಗ್ಯ ಚಿತ್ರಗಳು, ಹೀಗೆ ಬೇರೆ ಬೇರೆ ವಿಶೇಷ ಸಂದರ್ಭದಲ್ಲಿ ಗಣೇಶನಿಗೆ ಯಾವುದಾದ ರೀತಿಯಲ್ಲಿ ಗಣೇಶ ನಮ್ಮನ್ನು ಕಾಣಿಸ್ಕೊಂಡ್ರೆ ಆ ಎಲ್ಲ ವಿಚಾರಗಳು ಅಥೆಂಟಿಕೇಟೆಡ್ ಆಗಿ ನನ್ನ ಹತ್ರ ಇದೆ. ನೀವು ಇದನ್ನ ಎಷ್ಟು ಟೈಮ್ ತಗೊಂಡ್ರಿ ಇದನ್ನ ಮಾಡೋಕ್ಕೆಲ್ಲ? ಸುಮಾರು 21 ವರ್ಷದ ಇದು. ಈ ವರ್ಷ 21ನೇ ವರ್ಷದ ಗಣೇಶೋತ್ಸವ. ಪ್ರತಿ ವರ್ಷನೂ ಇಷ್ಟೇ ಗಣೇಶನ ಕೂರಿಸ್ತೀರಾ? ವಿಶೇಷವಾಗಿ ಒಂದೊಂದು ವಿಚಾರಪೂರ್ಣವಾಗಿ ಗಣಪತಿಯ ಸಂಗ್ರಹ ಮಾಡ್ತಾ ಇದ್ದೇವೆ. ಪರಿಸರಕ್ಕೆ ಸಂಬಂಧಪಟ್ಟ ಗಣೇಶ ಇತ್ತು, ಆಮೇಲೆ ಸ್ವತಂತ್ರೋತ್ಸವಕ್ಕೆ ಸಂಬಂಧಪಟ್ಟ ಗಣೇಶ ಇತ್ತು, ಆಮೇಲೆ ಅಮ್ಮ ಮಗುವಿನ ವಿಚಾರ ಬಗ್ಗೆ, ಆಮೇಲೆ ಪುರಾಣಕ್ಕೆ ಸಂಬಂಧಪಟ್ಟಂಥ ಗಣೇಶ ವಿಗ್ರಹಗಳನ್ನು ಸಂಗ್ರಹ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.